ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಕೆಂಪೇಗೌಡ ಮತ್ತು ಗೌರಮ್ಮ ದಂಪತಿಯ ಹಿರಿಯ ಮಗನಾಗಿ ಜನಿಸಿದ ಆ ಹುಡುಗನಿಗೆ ಹೆತ್ತವರು ಇಟ್ಟ ಹೆಸರು ಶಿವಕುಮಾರ್. ಹಳ್ಳಿಯ ಮಣ್ಣಿನಲ್ಲಿ ಬೆಳೆದ್ರೂ ಆತನ ಕಣ್ಣುಗಳಲ್ಲಿ ಏನನ್ನೋ ಸಾಧಿಸುವ ಹಪಾಹಪಿ ಇತ್ತು. ಕಾಲೇಜು ದಿನಗಳಿಗೆ ಬರೋಷ್ಟರಲ್ಲಿ ಆತ ಸಾಮಾನ್ಯ ವಿದ್ಯಾರ್ಥಿ ನಾಯಕನಾಗಿ ಗುರುತಿಸಿಕೊಂಡಿದ್ದ. ಆದರೆ ಆತನ ಅಸಲಿ ಆಟ ಆರಂಭವಾಗಿದ್ದು ಕೇವಲ 23ನೇ ವಯಸ್ಸಿಗೆ ರಾಜಕೀಯದ ಅಖಾಡಕ್ಕೆ ಧುಮುಕಿದಾಗ. ವರ್ಷ 1985. ಇಡೀ ಕರ್ನಾಟಕ ರಾಜಕಾರಣದಲ್ಲಿ ಜನತಾ ಪಕ್ಷದ ಘಟಾನುಘಟಿ ನಾಯಕ ಎಚ್.ಡಿ. ದೇವೇಗೌಡರದ್ದೇ ಹವಾ ಜೋರಾಗಿತ್ತು. ಅಂಥವರ ಎದುರು ಸಾತನೂರು ಕ್ಷೇತ್ರದಿಂದ ಕಣಕ್ಕಿಳಿಯಲು ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಧೈರ್ಯವಂತ ಯುವಕನ ಅಗತ್ಯ ಇತ್ತು. ಆಗ ಅಖಾಡಕ್ಕಿಳಿದಿದ್ದೇ ಈ 23 ವರ್ಷದ ಬಿಸಿ ರಕ್ತದ ಯುವಕ ಡಿ.ಕೆ. ಶಿವಕುಮಾರ್. ಆ ಚುನಾವಣೆಯಲ್ಲಿ ಶಿವಕುಮಾರ್ ದೇವೇಗೌಡರ ಎದುರು ಸೋತರು. ಆದರೆ ಸೋತರು ಅವರು 38%ಕ್ಕೂ ಅಧಿಕ ವೋಟ್ ಶೇರ್ ಪಡೆದು ಇಡೀ ರಾಜ್ಯವೇ ಬೆರಗಾಗುವಂತೆ ಮಾಡಿದ್ರು. ಆ ಸೋಲು ಅವರನ್ನ ಕುಗ್ಗಿಸಲಿಲ್ಲ, ಬದಲಿಗೆ ಅವರಲ್ಲಿದ್ದ ಹಠವನ್ನ ಮತ್ತಷ್ಟು ಹೆಚ್ಚಿತು. ಕೇವಲ 4 ವರ್ಷಗಳಲ್ಲಿ ಅಂದ್ರೆ 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಲ್ಲಿ ಮತ್ತೆ ದೇವೇಗೌಡರ ಎದುರು ನಿಂತ ಶಿವಕುಮಾರ್ ಈ ಬಾರಿ ಅವರನ್ನ ಭರ್ಜರಿಯಾಗಿ ಸೋಲಿಸಿ ಜೈಂಟ್ ಕಿಲ್ಲರ್ ಆಗಿ ಹೊರಹೊಮ್ಮಿದ್ರು. ಕೇವಲ 29ನೇ ವಯಸ್ಸಿಗೆ ಬಂಧಿಖಾನೆ ಮಂತ್ರಿಯಾಗಿ ವಿಧಾನಸೌಧದ ಮೆಟ್ಟಿಲೇರಿದ್ರು. ರಾಜಕೀಯದಲ್ಲಿ ವೇಗವಾಗಿ ಬೆಳೆಯುತ್ತಿದ್ದ ಶಿವಕುಮಾರ್ ಅವರಿಗೆ ಮಾಜಿ ಸಿಎಂ ಎಸ್.ಎಂ. ಕೃಷ್ಣರ ಮಾರ್ಗದರ್ಶನ ಸಿಕ್ತು. ಕೃಷ್ಣ ಅವರ ಸಂಪುಟದಲ್ಲಿ ನಗರಾಭಿವೃದ್ಧಿ ಮಂತ್ರಿಯಾಗಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ಲೀಡರ್ ಆಗಿ ಶಿವಕುಮಾರ್ ಬೆಳೆದರು. ಅವರ ರಣತಂತ್ರ ಎಷ್ಟು ತೀಕ್ಷ್ಣವಾಗಿತ್ತಂದ್ರೆ 2004ರ ಕನಕಪುರ ಲೋಕಸಭಾ ಚುನಾವಣೆಯಲ್ಲಿ ಸಾಕ್ಷಾತ್ ದೇವೇಗೌಡರನ್ನು ಸೋಲಿಸಲು ಶಿವಕುಮಾರ್ ಹೂಡಿದ ತಂತ್ರ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಕೊನೆಯ ಕ್ಷಣದಲ್ಲಿ ತೇಜಸ್ವಿನಿ ಗೌಡ ಎಂಬ ಮಹಿಳಾ ಪತ್ರಕರ್ತೆಯನ್ನ ತಂದು ಕಾಂಗ್ರೆಸ್ ಅಭ್ಯರ್ಥಿ ಮಾಡಿ ನಿಲ್ಲಿಸಿದ್ರು. ಫಲಿತಾಂಶ ಬಂದಾಗ ದೇವೇಗೌಡರು ಸೋತು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು. ಈ ಒಂದು ಘಟನೆ ಡಿ.ಕೆ. ಶಿವಕುಮಾರ್ ಅವರ ಸಂಘಟನಾ ಶಕ್ತಿಯನ್ನ ಇಡೀ ದೇಶಕ್ಕೆ ಸಾರಿತು. ಆದ್ರೆ ಅಧಿಕಾರ ಅನ್ನೋದು ಯಾವಾಗ್ಲೂ ಒಂದೇ ತರ ಇರಲ್ಲ. 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಸಿಎಂ ಆದಾಗ ಕೆಲವು ರಾಜಕೀಯ ಕಾರಣಗಳಿಂದಾಗಿ ಶಿವಕುಮಾರ್ ಅವರನ್ನ ಸಂಪುಟದಿಂದ ದೂರ ಇಡಲಾಯಿತು. ಆದ್ರೆ ಹಠ ಬಿಡದ ಅವರು ಹೈಕಮಾಂಡ್ ಮಟ್ಟದಲ್ಲಿ ಹೋರಾಡಿ 1 ವರ್ಷದ ನಂತರ ಇಂಧನ ಮಂತ್ರಿಯಾಗಿ ಮತ್ತೆ ಸಂಪುಟಕ್ಕೆ ಮಾಸ್ ಎಂಟ್ರಿ ಕೊಟ್ಟರು. ಇಂಧನ ಮಂತ್ರಿಯಾದ ತಕ್ಷಣ ಅವರು ಸುಮ್ಮನೆ ಕೂರಲಿಲ್ಲ. ತುಮಕೂರಿನ ಪಾವಗಡದಲ್ಲಿ ಬರೋಬ್ಬರಿ 13,000 ಎಕರೆ ಜಾಗದಲ್ಲಿ ಏಷ್ಯಾದ ಅತಿದೊಡ್ಡ ಸೋಲಾರ್ ಪಾರ್ಕ್ ನಿರ್ಮಿಸಿ ತಾನೊಬ್ಬ ಶ್ರೇಷ್ಠ ಆಡಳಿತಗಾರ ಅನ್ನೋದನ್ನು ಸಾಬೀತುಪಡಿಸಿತು. ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಯಾವುದೇ ಮೂಲೆಯಲ್ಲಿ ಬಿಕ್ಕಟ್ಟು ಎದುರಾದರೂ ನೆನಪಾಗ್ತಿದ್ದ ಏಕೈಕ ಹೆಸರು ಡಿ.ಕೆ. ಶಿವಕುಮಾರ್. 2002ರಲ್ಲಿ ಮಹಾರಾಷ್ಟ್ರದ ವಿಲಾಸ್ರಾವ್ ದೇಶ್ಮುಖ್ ಸರ್ಕಾರ ಬೀಳುವ ಹಂತಕ್ಕೆ ಬಂದಾಗ ಶಾಸಕರನ್ನ ಬೆಂಗಳೂರಿಗೆ ತಂದು ರಕ್ಷಿಸಿದ್ದು ಇದೇ ಶಿವಕುಮಾರ್. 2017ರಲ್ಲಿ ಗುಜರಾತ್ನ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಚುನಾವಣೆ ವೇಳೆ 44 ಶಾಸಕರನ್ನ ಬೆಂಗಳೂರಿನ ರೆಸಾರ್ಟ್ನಲ್ಲಿ ಹಗಲಿರುಳು ಕಾವಲು ಕಾಯ್ದು ಪಕ್ಷದ ಮರ್ಯಾದೆ ಉಳಿಸಿದ್ರು. ಈ ಕಾರ್ಯಾಚರಣೆಗಳ ಬೆನ್ನಲ್ಲೇ ಅವರ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳ ಕಣ್ಣು ಬಿತ್ತು. ಇಡಿ, ಐಟಿ, ಸಿಬಿಐ ದಾಳಿಗಳು ನಡೆದವು. ಬರೋಬ್ಬರಿ 60ಕ್ಕೂ ಹೆಚ್ಚು ಕಡೆ ರೈಡ್ ನಡೆಸಿ ಅಂತಿಮವಾಗಿ 2019ರಲ್ಲಿ ಅವರನ್ನ ಬಂಧಿಸಿ ದಿಲ್ಲಿಯ ತಿಹಾರ್ ಜೈಲಿಗೆ ಅಟ್ಟಲಾಯಿತು. 50 ದಿನಗಳ ಕಾಲ ಜೈಲಿನ ಕತ್ತಲ ಕೋಣೆಯಲ್ಲಿದ್ದಾಗ ಇವರ ರಾಜಕೀಯ ಕತೆ ಮುಗೀತು ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಬಂಡಿಯನ್ನ ಅಷ್ಟು ಸುಲಭವಾಗಿ ಪುಡಿ ಮಾಡಲು ಸಾಧ್ಯವೇ? ಅಕ್ಟೋಬರ್ 2019ರಲ್ಲಿ ಜೈಲಿನಿಂದ ಬೇಲ್ ಪಡೆದು ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ ಶಿವಕುಮಾರ್ ಅವರನ್ನ ಸ್ವಾಗತಿಸಲು ಹತ್ತಿರ 1 ಲಕ್ಷ ಜನ ನೆರೆದಿದ್ರು. ಅಂದು ಬೆಂಬಲಿಗರನ್ನ ನೋಡಿ ಕಣ್ಣೀರು ಹಾಕ್ತಾ ಐ ಆಮ್ ಬ್ಯಾಕ್ ಅಂತ ಘರ್ಜಿಸಿದ ಶಿವಕುಮಾರ್ ಅವರ ಆಕ್ರೋಶ ಇವರ ರಾಜಕೀಯ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿತು. ಹೈಕಮಾಂಡ್ ತಡ ಮಾಡದೆ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತು. ಅಧ್ಯಕ್ಷರಾದ ತಕ್ಷಣ ಪಾದಯಾತ್ರೆ, ಸಂಘಟನೆ, ಫಂಡ್ ರೈಸಿಂಗ್ ಅಂತ ಹಗಲಿರುಳು ಶ್ರಮಿಸಿದ ಶಿವಕುಮಾರ್ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋಬ್ಬರಿ 135 ಸೀಟುಗಳ ಭರ್ಜರಿ ಬಹುಮತ ತಂದುಕೊಟ್ರು. ಸ್ವತಃ ತಾವು ಕನಕಪುರದಲ್ಲಿ 1.2 ಲಕ್ಷ ಮತಗಳ ಭಾರಿ ಅಂತರದಿಂದ ಗೆದ್ದು ಬೀಗಿದ್ರು. 23ನೇ ವಯಸ್ಸಿಗೆ ಹಳ್ಳಿಯೊಂದರಿಂದ ಆರಂಭವಾದ ಆ ಯುವಕನ ಪಯಣ ಇಂದು ಇಡೀ ರಾಜ್ಯದ ಅತ್ಯುನ್ನತ ಮುಖ್ಯಮಂತ್ರಿ ಕುರ್ಚಿಯ ಹೆಬ್ಬಾಗಿಲಿಗೆ ತಂದು ನಿಲ್ಲಿಸಿದೆ.
ಸವಾಲುಗಳು ಎಷ್ಟೇ ಬರಲಿ ಎದುರಿಸಿ ನಿಲ್ಲುವ ಆ ಬಂಡೆಯ ಕಥೆ ಎಂದಿಗೂ ಮುಂದುವರಿಯುತ್ತಲೇ ಇದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.